ನೋಡಿ ವಿದ್ಯಾರ್ಥಿಗಳೇ, ರಿಲಯನ್ಸ್ ಫೌಂಡೇಶನ್ ವತಿಯಿಂದ ಡಿಗ್ರಿ ಓದ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ನೀಡ್ತಾ ಇದ್ದಾರೆ. ಇದರಲ್ಲಿ 2 ಟೈಪ್ಸ್ ಇದೆ. ಒಂದು ಪೋಸ್ಟ್ ಗ್ರ್ಯಾಜುಯೇಟ್, ಒಂದು ಅಂಡರ್ ಗ್ರ್ಯಾಜುಯೇಟ್. ಮೊದಲಿಗೆ ಅಂಡರ್ ಗ್ರ್ಯಾಜುಯೇಟ್ ಅಂದರೆ ಡಿಗ್ರಿ ವಿದ್ಯಾರ್ಥಿಗಳಿಗೆ ತಿಳಿಸ್ಕೊಡ್ತಾ ಇದ್ದೀನಿ, ಬನ್ನಿ. ಇದು ನೋಡಿ ಇಂಗ್ಲೀಷ್ನಲ್ಲಿದೆ, ಇದನ್ನು ನಾನು ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡ್ಕೊಂಡು ಹೇಳ್ತೀನಿ. ನೋಡಿ, ರಿಲಯನ್ಸ್ ಫೌಂಡೇಶನ್ ಪದವಿ ಪೂರ್ವ ವಿದ್ಯಾರ್ಥಿ ವೇತನ. ಈ ಒಂದು ರಿಲಯನ್ಸ್ ಫೌಂಡೇಶನ್ ಪ್ರತಿ ವರ್ಷ 5,000 ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಈ ಒಂದು ಸ್ಕಾಲರ್ಶಿಪ್ಪನ್ನು ನೀಡುತ್ತೆ. ಇದು ಆರ್ಥಿಕವಾಗಿ ಹಿಂದುಳಿದಂಥ ವಿದ್ಯಾರ್ಥಿಗಳಿಗೆ ನೋಡಿಲಿ, ಕುಟುಂಬದ ಆದಾಯ ಯಾವುದೇ ವಿಶೇಷ ಸ್ಟ್ರೀಮನ್ನು ಅನುಸರಿಸುವ ತಮ್ಮ ಪದವಿ ಪೂರ್ವ ಅಧ್ಯಯನದ ಅಂದರೆ ಫಸ್ಟ್ ಇಯರ್ ಡಿಗ್ರಿ ಅಡ್ಮಿಷನ್ ಮಾಡಿಸಿರಬೇಕು. ಇದೇ ವರ್ಷ 2024-25ರಲ್ಲಿ ಒಟ್ಟು ಅಡ್ಮಿಷನ್ ಮಾಡಿದಂಥ ಸುಮಾರು 15 ಲಕ್ಷ ವಿದ್ಯಾರ್ಥಿಗಳು ಅರ್ಜಿಯನ್ನು ಸಲ್ಲಿಸೋಕ್ಕೆ ಅವಕಾಶವನ್ನು ನೀಡಿದ್ದಾರೆ. ಮತ್ತು ಇಲ್ಲಿ ವಿದ್ಯಾರ್ಥಿನಿಯರು ಮತ್ತು ಫಿಸಿಕಲ್ ಚಾಲೆಂಜ್ ಇರತಕ್ಕಂಥ ವಿದ್ಯಾರ್ಥಿಗಳು ಕೂಡ ಅರ್ಜಿಯನ್ನು ಸಲ್ಲಿಸಬಹುದು. ಈ ಒಂದು ಸ್ಕಾಲರ್ಶಿಪ್ಗೆ ಆಯ್ಕೆಯಾದಂಥ ವಿದ್ಯಾರ್ಥಿಗಳಿಗೆ ಪ್ರತಿ ವರ್ಷ 2 ಲಕ್ಷ ರೂಪಾಯಿ ಅಪ್ ಟು 2 ಲ್ಯಾಕ್ ಅಂದರೆ 2 ಲಕ್ಷದವರೆಗೆ ಸ್ಕಾಲರ್ಶಿಪ್ಪನ್ನು ನೀಡ್ತಾರೆ. ಜೊತೆಗೆ ರಿಲಯನ್ಸ್ ಫೌಂಡೇಶನ್ ಪದವಿ ಪೂರ್ವ ವಿದ್ಯಾರ್ಥಿಗಳು ಈ ಒಂದು ಸೆಲೆಕ್ಟ್ ಆದಂಥ ವಿದ್ಯಾರ್ಥಿಗಳಿಗೆ ಅವರಿಗೆ ಅದೇ ರಿಲಯನ್ಸ್ ಫೌಂಡೇಶನಲ್ಲಿ ಕೆಲಸ ಮಾಡಲು ಕೂಡ ಅವಕಾಶ ಮಾಡಿಕೊಡ್ತಾರೆ. ಇಲ್ಲಿ ನೋಡಿ ವಿದ್ಯಾರ್ಥಿಗಳು, ಎಲ್ಲ ಸ್ಟ್ರೀಮ್ UGಗಳಿಗಾಗಿ ವಿದ್ಯಾರ್ಥಿ ವೇತನ ಅಂದರೆ ಯಾವುದೇ ಡಿಗ್ರಿ ಓದ್ತಕ್ಕಂಥ ಎಲ್ಲ ಕೋರ್ಸ್ಗಳು ಅಡ್ಮಿಷನ್ ಈ ಒಂದು ಸ್ಕಾಲರ್ಶಿಪ್ಗೆ ಎಲಿಜಿಬಲ್ ಇರ್ತವೆ. ನೋಡಿ, ವಿದ್ಯಾರ್ಥಿ ವೇತನದ ವೈಶಿಷ್ಟ್ಯಗಳೇನೆಂದರೆ, ಪದವಿ ಪೂರ್ವ ಕಾಲೇಜು ಶಿಕ್ಷಣದೊಂದಿಗೆ ದೇಶದ ಎಲ್ಲ ಮೂಲೆಗಳಿಂದ ಪ್ರತಿಭಾನ್ವಿತ ವಿದ್ಯಾರ್ಥಿಗಳನ್ನು ಬೆಂಬಲಿಸ್ತಾರೆ. ಈ ಒಂದು ಸ್ಕಾಲರ್ಶಿಪ್ ಮೂಲಕ ಟ್ಯಾಲೆಂಟೆಡ್ ಇರತಕ್ಕಂಥ ವಿದ್ಯಾರ್ಥಿಗಳಿಗೆ ಬೆಂಬಲಿಸ್ತಾರೆ. ಡಿಗ್ರಿ ಮೊದಲ ವರ್ಷದಾಗ ಓದ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಮಾತ್ರ ಈ ಒಂದು ಸ್ಕಾಲರ್ಶಿಪ್ಪು. ಈ ಒಂದು ಸ್ಕಾಲರ್ಶಿಪ್ಪನ್ನು ಮೆರಿಟ್ ಕಮ್ ಮೀನ್ಸ್ ಆಧಾರದ ಮೇಲೆ ನೀಡಲಾಗುತ್ತದೆ. ವರ್ಷಕ್ಕೆ 5,000 ವಿದ್ಯಾರ್ಥಿಗಳಿಗೆ ಒಂದು ಸ್ಕಾಲರ್ಶಿಪ್ಪನ್ನು ನೀಡಲಾಗುತ್ತದೆ. ಈ ಒಂದು ಸ್ಕಾಲರ್ಶಿಪ್ ಮೊತ್ತವು 2 ಲಕ್ಷ ರೂಪಾಯಿ ಆಗಿರುತ್ತೆ. ನೋಡಿ ವಿದ್ಯಾರ್ಥಿಗಳೇ, 2 ಲಕ್ಷ ರೂಪಾಯಿ ಆಗಿರುತ್ತೆ. ಸ್ಕಾಲರ್ಶಿಪ್ನ ಹಣಕಾಸಿನ ಬೆಂಬಲವನ್ನು ಮೀರಿ ಹೋಗುತ್ತದೆ. ವಿದ್ಯಾರ್ಥಿಗಳು ಸ್ವಯಂಚಾಲಿತವಾಗಿ ಪ್ರಬಲ ಹಳೆಯ ವಿದ್ಯಾರ್ಥಿಗಳ ನೆಟ್ವರ್ಕಿಂಗ್ ಅವಕಾಶಗಳನ್ನು ಅಂದರೆ ಒಂದು ಸ್ಕಾಲರ್ಶಿಪ್ನ ಮೂಲಕ ನೀವು ಡೆವಲಪ್ಮೆಂಟ್ ಆಗಬೇಕು ಅನ್ನೋದು. ನೋಡಿ, ವಿದ್ಯಾರ್ಥಿ ವೇತನದ ಮೌಲ್ಯಗಳನ್ನು ಕೊಟ್ಟಿದ್ದಾರೆ. ಈ ಶ್ರೇಷ್ಠತೆ, ನಾಯಕತ್ವ ಸಾಮರ್ಥ್ಯ, ಸಮಗ್ರತೆ, ಸಮುದಾಯ ಬದ್ಧತೆ, ಬೆಳವಣಿಗೆ ಮನಸ್ಥಿತಿ, ಧೈರ್ಯ. ನೋಡಿ, ಈ ಒಂದು ಅಪ್ಲಿಕೇಶನ್ ಮತ್ತು ಆಯ್ಕೆ ಪ್ರಕ್ರಿಯೆ ಯಾವ ರೀತಿ ಇರುತ್ತೆ ನೋಡಿ ವಿದ್ಯಾರ್ಥಿಗಳೇ. 2024-25ನೇ ಸಾಲಿಗೆ ಈಗ ಅರ್ಜಿಗಳು ಮುಕ್ತವಾಗಿದೆ ಅಂದರೆ ಓಪನ್ ಆಗಿದೆ. ಮೊದಲಿಗೆ ನೀವು ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬೇಕು. ಈ ಕೆಳಗೆ ನೀಡಲಾದ ಲಿಂಕ್ ಮೂಲಕ ವಿದ್ಯಾರ್ಥಿಗಳು ಅರ್ಜಿಯನ್ನು ಸಲ್ಲಿಸಬೇಕು. ಅಪ್ಲಿಕೇಶನ್ನಲ್ಲಿ ಏನೇನಪ್ಪ ಅಂದರೆ ವೈಯಕ್ತಿಕ ಮಾಹಿತಿ, ಸಂಪರ್ಕ ಮಾತು ಅಂದರೆ ಕಾಂಟ್ಯಾಕ್ಟ್ ಇನ್ಫಾರ್ಮೇಷನ್ನು, ಎಜುಕೇಷನ್ ಇನ್ಫಾರ್ಮೇಷನ್ನು, ನಿಮ್ಮ ಒಂದು ಸಾಧನೆಗಳು, ಪ್ರಶಸ್ತಿಗಳಿದ್ದರೆ ಅದನ್ನು, ಪೋಷಕ ದಾಖಲಾತಿಗಳನ್ನು ಕೂಡ ನೀಡಬೇಕಾಗುತ್ತೆ. ತದನಂತರ ಏನು ಮಾಡ್ತಾರೆ ಅಂದರೆ ಆ್ಯಪ್ಟಿಟ್ಯೂಡ್ ಟೆಸ್ಟ್ ಅಂತ ಮಾಡ್ತಾರೆ. ಅಂದರೆ ಒಂದು ಆನ್ಲೈನ್ ಮೂಲಕ ಎಕ್ಸಾಮಿನೇಷನ್ ಇರುತ್ತೆ. ಆನ್ಲೈನ್ ಆ್ಯಪ್ಟಿಟ್ಯೂಡ್ ಟೆಸ್ಟ್ ಮಾಡಿ ಈ ಒಂದು ಅರ್ಜಿ ಹಾಕಿದಂಥ ಎಲ್ಲರಿಗೂ ಈ ಟೆಸ್ಟ್ಗೆ ಅಟೆಂಡ್ ಆಗಬೇಕು. ಪರೀಕ್ಷೆ ಅವಧಿ 60 ನಿಮಿಷ ಇರುತ್ತೆ. 60 ಬಹು ಆಯ್ಕೆ ಪ್ರಶ್ನೆಗಳು ಇರ್ತವೆ. ಪರೀಕ್ಷೆಯ ಘಟಕಗಳು ಮೌಖಿಕ ಸಾಮರ್ಥ್ಯ, ವಿಶ್ಲೇಷಣಾತ್ಮಕ ಮತ್ತು ತಾರ್ಕಿಕ ಸಾಮರ್ಥ್ಯ, ಸಂಖ್ಯಾತ್ಮಕ ಸಾಮರ್ಥ್ಯಗಳನ್ನು ಒಳಗೊಂಡಿರತಕ್ಕಂಥದ್ದು. ನೋಡಿ ವಿದ್ಯಾರ್ಥಿಗಳೇ, ಆರಂಭಿಕ ಆಯ್ಕೆ ಮೊದಲ ಹಂತದಲ್ಲಿ ಆ್ಯಪ್ಟಿಟ್ಯೂಡ್ ಅಂದರೆ ಈ ಟೆಸ್ಟ್ನಲ್ಲಿ ತೆಗೆದುಕೊಂಡಿರ್ತಕ್ಕಂಥ ಸ್ಕೋರು, ನಿಮ್ಮ ಎಜುಕೇಷನ್ ಮತ್ತು ವೈಯಕ್ತಿಕ ಮಾಹಿತಿ, ನಿಮ್ಮ ಒಂದು ಸಂಯೋಜನೆ, ಅಪ್ಲಿಕೇಶನ್ಗಳ ಮೌಲ್ಯಮಾಪನ ಮಾಡಿ ಸೆಲೆಕ್ಟ್ ಮಾಡ್ತಾರೆ. ತದನಂತರ 5,000 ವಿದ್ಯಾರ್ಥಿಗಳ ಒಂದು ಆಯ್ಕೆ ಪಟ್ಟಿ ಟ್ಯಾಲೆಂಟೆಡ್ ಸ್ಟೂಡೆಂಟ್ನ ಸೆಲೆಕ್ಟ್ ಮಾಡ್ತಾರೆ. ಎಲ್ಲ ಅಭ್ಯರ್ಥಿಗಳನ್ನು ಮೆರಿಟ್ ಕಮ್ ವಿಧಾನಗಳ ಮೂಲಕ ಮೌಲ್ಯಮಾಪನ ಮಾಡಿ ಆಯ್ಕೆ ಮಾಡ್ತಾರೆ. ನೀವು ಏನಾದರೂ ಪ್ರಶ್ನೆ ಕೇಳೋದಿದ್ದರೆ ಈ ಒಂದು ನಂಬರ್ಗೆ ಕಾಲ್ ಮಾಡಿ ಅಥವಾ ವಾಟ್ಸಪ್ ಮೂಲಕ ಕೇಳ್ಬೋದು. ನೋಡಿ, ಮಾದರಿ ಆ್ಯಪ್ಟಿಟ್ಯೂಡ್ ಟೆಸ್ಟ್ ಪ್ರಶ್ನೆ ಪತ್ರಿಕೆಗಾಗಿ ಅಂದರೆ ಈ ಆ್ಯಪ್ಟಿಟ್ಯೂಡ್ ಟೆಸ್ಟನ್ನು ಆನ್ಲೈನ್ ಮೂಲಕ ನಿಮ್ಮ ಮೊಬೈಲಲ್ಲೇ ಅಟೆಂಡ್ ಆಗ್ಬೋದು. ಅದು ಯಾವ ರೀತಿ ಇರುತ್ತಂದರೆ ಇಲ್ಲಿ ಕ್ಲಿಕ್ ಮಾಡಿ ನೀವು ತಿಳ್ಕೊಳ್ಬೋದು. ಇಲ್ಲಿ ಕ್ಲಿಕ್ ಮಾಡಿದರೆ ಸಾಕು, ಈ ಒಂದು ಟೆಸ್ಟು ನಿಮಗೆ ಶಾಂಪಲ್ ಟೆಸ್ಟ್ ಓಪನ್ ಆಗಿಬಿಡುತ್ತೆ. ಅದನ್ನು ಅಟೆಂಡ್ ಆಗ್ಬೋದು. ಇಲ್ಲೇ ಇದು ಕೇವಲ ಶಾಂಪಲ್ ಟೆಸ್ಟ್ ಆಗಿರ್ತಕ್ಕಂಥದ್ದು. ಈಗ ಬನ್ನಿ ಸ್ಕಾಲರ್ಶಿಪ್ ಬಗ್ಗೆ ಮುಂದೆ ಮಾಹಿತಿ ತಿಳಿಸ್ಕೊಡ್ತಾ ಹೋಗ್ತೀನಿ ವಿದ್ಯಾರ್ಥಿಗಳೇ. ಪ್ರತಿಯೊಬ್ಬರು ಕೂಡ ಈ ಸ್ಕಾಲರ್ಶಿಪ್ಗೆ ಅರ್ಜಿ ಹಾಕಿ ಸೆಲೆಕ್ಟ್ ಆದರೆ ಒಳ್ಳೆ ಸ್ಕಾಲರ್ಶಿಪ್ ಸಿಗುತ್ತೆ ನಿಮಗೆ. ನೋಡಿ, ಎಲಿಜಿಬಿಲಿಟಿ ಕ್ರೈಟೀರಿಯಾ ಬಂದುಬಿಟ್ಟು ನೋಡಿ, ಬಿ ಆರ್ ರೆಸಿಡೆಂಟ್ ಆಫ್ ಇಂಡಿಯನ್ ಅಂದರೆ ಭಾರತದ ನಿವಾಸಿಯಾಗಿರಬೇಕು. 12 ಅಂದರೆ PUC 60% ಪಾಸ್ ಆಗಿರಬೇಕು. ಪ್ರೆಸೆಂಟ್ ಇಯರ್ ನೀವು ಅಂದರೆ ರೆಗ್ಯುಲರ್ ಟೈಮ್ ಅಡ್ಮಿಷನ್ ಮಾಡಿಸಿರಬೇಕು. ರೆಗ್ಯುಲರ್ ಡಿಗ್ರಿಗೆ ಅಂದರೆ ಈ ಒಂದು ಡಿಸ್ಟೆನ್ಸ್ ಎಜುಕೇಷನ್ ವಿದ್ಯಾರ್ಥಿಗಳಿಗೆ ಅವಕಾಶ ಇರಲ್ಲ. ನಿಮ್ಮ ವಾರ್ಷಿಕ ಆದಾಯ ಬಂದುಬಿಟ್ಟು 2.5 ಲಕ್ಷ ರೂಪಾಯಿದಿಂದ 15 ಲಕ್ಷ ಒಳಗಡೆ ಇರಬೇಕು. ಈ ಆ್ಯಪ್ಟಿಟ್ಯೂಡ್ ಟೆಸ್ಟ್ ಈಸ್ ಮ್ಯಾಂಡೇಟ್ ಅಂದರೆ ಕಡ್ಡಾಯವಾಗಿ ಎಲ್ಲರೂ ಟೆಸ್ಟ್ಗೆ ಹಾಜರಾಗಲೇಬೇಕು. ಯಾರು ಎಲಿಜಿಬಲ್ ಇಲ್ಲಪ್ಪ ಅಂದರೆ
ಈ ವರ್ಷ ಸೆಕೆಂಡ್ ಇಯರ್ ಡಿಗ್ರಿ ಓದ್ತಕ್ಕಂಥವ್ರು, ಅದರಾಗಿ ಹೈಯರ್ ಎಜುಕೇಷನನ್ನು ಓದ್ತಾ ಇರ್ತಕ್ಕಂಥವ್ರು, ಅಂದರೆ ಆಲ್ರೆಡಿ ಡಿಗ್ರಿ ಮುಗಿಸಿ ಅವ್ರಿಗೆ ಪಿ ಜಿ ಸ್ಕಾಲರ್ಶಿಪ್ ಅಂತ ಬರುತ್ತೆ. ಕಡ್ಡಾಯವಾಗಿ ನೀವು 10th ಮೇಲೆ ಡಿಪ್ಲೊಮಾ ಮಾಡಿ ಡಿಗ್ರಿ ಅಡ್ಮಿಷನ್ ಮಾಡಿಸಿದರೆ ಅವರು ಎಲಿಜಿಬಲ್ ಇರಲ್ಲ, ಮತ್ತು 2 ವರ್ಷದ ಡಿಗ್ರಿ ಕೋರ್ಸ್ ಓದ್ತಾ ಇದ್ದರೆ ಅವರು ಎಲಿಜಿಬಲ್ ಇರಲ್ಲ. ಈ ಒಂದು ಆ್ಯಪ್ಟಿಟ್ಯೂಡ್ ಟೆಸ್ಟಲ್ಲಿ ಏನಾದರೂ ಚೀಟಿಂಗ್ ಮೋಸದ ಮೂಲಕ ನೀವು ಸೆಲೆಕ್ಟ್ ಆದರೆ ಅವರಿಗೆ ಕೂಡ ಸ್ಕಾಲರ್ಶಿಪ್ ಸಿಗಲ್ಲ. ನೋಡಿ, ಇಲ್ಲಿ ಕ್ಲಿಕ್ ಕೇರ್ ಟು ಅಪ್ಲೈ ಅಂತ ಇದೆ. ಇದರ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಅಲ್ಲಿಂದನೇ ಡೈರೆಕ್ಟ್ ಅರ್ಜಿ ಸಲ್ಲಿಸಿ. ಯಾಕಂದರೆ ವೆಬ್ಸೈಟ್ನಲ್ಲಿ ಈ ಒಂದು ಆನ್ಲೈನಲ್ಲಿ ಭಾಳಷ್ಟು ಫ್ರಾಡ್ ಸಿಗ್ತವೆ. ಫ್ರಾಡ್ ಆಗಿರ್ತಕ್ಕಂಥ ಲಿಂಕ್ ಸಿಕ್ಬಿಡ್ತವೆ. ಅಲ್ಲಿ ನೀವು ಅರ್ಜಿ ಸಲ್ಲಿಸಿದಾಗ ಏನಾಗ್ಬಿಡುತ್ತೆ, ನಿಮ್ಮ ಬ್ಯಾಂಕ್ ಡೀಟೇಲ್ಸ್ ಎಲ್ಲ ಕೊಟ್ಟು ನಿಮ್ಮ ಹಣ ಸೋರಿಕೆ ಆಗ್ಬಿಡುತ್ತೆ. ಅದಕ್ಕೋಸ್ಕರ ಈ ಲಿಂಕ್ ಮೂಲಕ ಅರ್ಜಿ ಸಲ್ಲಿಸಿ. ಇಲ್ಲಿ ಕ್ಲಿಕ್ ಕೇರ್ ಟು ಅಪ್ಲೈ ಅಂತ ಕೊಡ್ತೀನಿ. ಕೊಟ್ಟಾಗ ಯು ಮಸ್ಟ್ ಬಿ ದ ಬಿಲಾಂಗ್ ಅಂತ ಕೇಳುತ್ತೆ. ಅಂದರೆ ಇಲ್ಲಿ ಇದನ್ನು ಓದಿದ್ರೆ ಅಂದರೆ ಐ ಆಮ್ ಅ ರೆಸಿಡೆಂಟ್ ಇಂಡಿಯನ್ ಸಿಟಿಜನ್ ಹೂ ಹಾವ್ಸ್ ಪಾಸ್ಡ್ ಸ್ಟ್ಯಾಂಡರ್ಡ್ 12th minimum 60% is enrolled in the first year of full time undergraduate degree program. ಅಂದರೆ ಇಲ್ಲಿ ಏನು ಹೇಳ್ತಾರೆ, ನೀವು ಉಪಯೋಗ ಕೊಡಬೇಕು. ನಾನು ಭಾರತೀಯ, ನಾನು 12ನೇ ತರಗತಿಯನ್ನು 60% ತೆಗೆದುಕೊಂಡು ಪಾಸಾಗಿದ್ದೀನಿ, ನಾನು ರೆಗ್ಯುಲರ್ ಫಸ್ಟ್ ಇಯರ್ ಡಿಗ್ರಿ ಅಡ್ಮಿಷನ್ ಮಾಡಿಸಿದ್ದೀನಿ. ಇಲ್ಲಿ 12th ಸ್ಟ್ಯಾಂಡರ್ಡ್ ಪರ್ಸೆಂಟೇಜನ್ನು ಎಂಟರ್ ಮಾಡಬೇಕು. ತದನಂತರ ನಿಮ್ಮ ಡಿಗ್ರಿ ಕೋರ್ಸ್, ಯಾವ ಡಿಗ್ರಿ ಕೋರ್ಸ್ ಎಲಿಜಿಬಲ್ ಇದ್ದಾವೆ ನೋಡಿ ಹೇಳ್ತೀನಿ. ನೋಡಿ, ಇಂಜಿನಿಯರಿಂಗು, ಬಿ ಎ ಅಂದರೆ ಆರ್ಟ್ಸು, ಬ್ಯಾಚುಲರ್ ಆಫ್ ಆರ್ಟ್ಸು, ಬಿಸ್ನೆಸ್ ಮ್ಯಾನೇಜ್ಮೆಂಟು, BCom, ಕಂಪ್ಯೂಟರ್ ಅಪ್ಲಿಕೇಶನ್ನು, ಎಜುಕೇಷನ್ನು, ಇಂಜಿನಿಯರಿಂಗ್ ಟೆಕ್ನಾಲಜಿ, ಸೈನ್ಸ್ ಅಂದರೆ BSc, ಹಾಸ್ಪಿಟಾಲಿಟಿ, ಲಾ, ಮೆಡಿಕಲ್, ಪ್ರೊಫೆಷ್ನಲ್ ಡಿಗ್ರೀಸ್ ಎಲ್ಲ ಕೋರ್ಸ್ಗಳು ಎಲಿಜಿಬಲ್ ಇರತಕ್ಕಂಥದ್ದು. ಈಗ ಎಕ್ಸಾಂಪಲ್ ನಾನು ಒಂದು ತೊಗೊಳ್ತೀನಿ ನೋಡಿ, ಸುಮ್ಮನೆ ಆರ್ಟ್ಸ್ ತೊಗೊಳ್ತೀನಿ. ಇಲ್ಲಿ ನೆಕ್ಸ್ಟ್ ಡಿಗ್ರಿ, ಆರ್ಟ್ಸ್ನಲ್ಲಿ ಡಿಗ್ರಿ ಯಾವುದು ಅಂತ ಕೇಳುತ್ತೆ. ಮತ್ತೆ ಬ್ಯಾಚುಲರ್ ಆಫ್ ಆರ್ಟ್ಸ್ ಆನರ್ಸ್ ಈ ರೀತಿ ಬರುತ್ತೆ. ಇಲ್ಲಿ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಈ ರೀತಿಯಾಗಿ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಕೂಡ ಅರ್ಜಿ ಹಾಕಿ ನೀವೇನಾದರೂ ಸೆಲೆಕ್ಟ್ ಆದರೆ ತುಂಬ ದೊಡ್ಡ ಅಮೌಂಟ್ ಇರುತ್ತೆ. ನಿಮ್ಮ ಒಂದು ಶಿಕ್ಷಣಕ್ಕೆ ಯಾವುದೇ ರೀತಿ ಆರ್ಥಿಕ ತೊಂದರೆ ಇಲ್ಲದಂತೆ ನೀವು ಓದ್ಬೋದು ವಿದ್ಯಾರ್ಥಿಗಳೇ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ NSK ಟೆಕ್ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.